ವೆಲ್ಕಮ್ ಟು ಪ್ರತಿಮಾ ಕುಕಿಂಗ್ ಚಾನಲ್. ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ. ಜಾಮೂನ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು MTR ಗುಲಾಬ್ ಜಾಮೂನ್ ಪ್ಯಾಕೆಟ್, ಸಕ್ಕರೆ, ಹಾಲು, ಏಲಕ್ಕಿ, ಮಿಲ್ಕ್ ಪೌಡರ್ ಮತ್ತು ಕೇಸರಿ. ಅಲ್ಲಿಟ್ಟಿಲ್ಲ, ಕೇಸರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮೊದಲನೇದಾಗಿ ಸ್ಟವ್ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ನಾವು ನೀರು ಎಷ್ಟು ಹಾಕಿದ್ದೀವಿ ಅದರ ಅರ್ಧದಷ್ಟು ಸಕ್ಕರೆ, 3 ಗ್ಲಾಸ್ ನೀರಿಗೆ 1.5 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಇದಕ್ಕೆ ಒಂದು 4ರಿಂದ 5 ಏಲಕ್ಕಿನ ಚೆನ್ನಾಗಿ ಜಜ್ಜಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಾಕೋಣ. ಈಗ ಕೇಸರಿ ಒಂದು 2ರಿಂದ 3 ದಳ ನೋಡಿ. ಇದು ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿರುತ್ತೆ. ಪಾಕದ್ದು ಜಾಸ್ತಿ ಒಂದು ಪಾಕ ಬರೋವರೆಗೂ ಏನು ಬಿಡೋದು ಬೇಡ, ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಇವಾಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಮೊದಲನೇದಾಗಿ ಜಾಮೂನ್ ಪೌಡರ್ ಹಾಕ್ಕೊಂಡಿದ್ದೀನಿ, 1 ಕಪ್ ಮಿಲ್ಕ್ ಪೌಡರು. ಇದನ್ನು ನೀರಿನಲ್ಲಿ ಕಲಸೋದು ಬೇಡ, ಹಾಲಲ್ಲಿ ಕಲಸಿದ್ರೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತುಂಬ ಹೊತ್ತಿ ಕಲಿಸ್ಬೇಡಿ, ನಿಧಾನಕ್ಕೆ ಸಾಫ್ಟಾಗಿ ಸ್ಮೂತಾಗಿ ಕಲಸಿ ನೋಡಿ. ಈ ಹದದಲ್ಲಿದ್ದರೆ ಸಾಕು. ಈಗ ಚಿಕ್ಕ ಚಿಕ್ಕ ಉಂಡೆಗಳು ಒಂಚೂರು ತುಪ್ಪ ಕೈಗೆ ಹಚ್ಕೊಂಡು, ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕೈಗೆ ಹಚ್ಕೊಂಡು ಈ ಥರ ರೋಲ್ ಮಾಡಿ, ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಕಾಯ್ದಿರುವಾಗ ಈ ಥರ ಹಾಕಿಬಿಟ್ಟು ಇಷ್ಟು ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಈ ಥರ ಹಿಂಗೆ ತಿರುಗ್ತಾ ಇರಬೇಕು. ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯೋದಿಲ್ಲ. ಈ ಥರ ತಿರುಗಿಸ್ತಾ ಇದ್ದರೆ ಎಲ್ಲ ಕಡೆ ಒಂದೇ ಕಲರ್ ಬರುತ್ತೆ ನೋಡಿ. ಈಗ ಇದನ್ನು ಡೈರೆಕ್ಟ್ ಸಕ್ಕರೆ ಪಾಕಕ್ಕೆ ಹಾಕೋದು ಬೇಡ, ಒಂದು ಪಾತ್ರೆನಲ್ಲಿ ಇಟ್ಟು ಆಮೇಲೆ ಸಕ್ಕರೆ ಪಾಕಕ್ಕೆ ಹಾಕೋಣ. ನೋಡಿ ಈ ಥರ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡೋಣ. ಸಕ್ಕರೆ ಪಾಕನೂ ಏನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು. ನೋಡಿ, ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರೋ ಗುಲಾಬ್ ಜಾಮೂನ್ ರೆಡಿ. ಇದೇ ಥರ ಈಸಿ ರೆಸಿಪೀಸ್ಗಾಗಿ ಪ್ರತಿಮಾ ಕುಕಿಂಗ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.